ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, 2024-25 ಆರ್ಥಿಕ ಸಾಲಿನ ITR ಸಲ್ಲಿಸಲಿಕ್ಕೆ ಡೆಡ್ಲೈನ್ ಅಥವಾ ಗಡುವು ಸೆಪ್ಟೆಂಬರ್ 15ಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಮೀಪಿಸ್ತಾ ಇದೆ. ಹಾಗಾಗಿ ಆದಾಯ ತೆರಿಗೆದಾರರಿಗೆ, ಮುಖ್ಯವಾಗಿ ಸ್ಯಾಲರಿದಾರರಿಗೆ, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಮತ್ತು ಪ್ರೊಫೆಷನಲ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದು ಹೇಗೆ, ಯಾಕಾಗಿ ಮಾಡಬೇಕಾಗುತ್ತೆ, ಇದರಲ್ಲಿ ಹೊಸ ವಿಧ ಇದೆ, ಹಳೆ ವಿಧ ಇದೆ, ಯಾವ ಟೈಪ್ಸ್ ಒಳ್ಳೆಯದಾಗುತ್ತೆ, ಈ ರೀತಿಯಾಗಿ ಸಮಸ್ತ ಮಾಹಿತಿಯನ್ನು ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಆದಾಯ ತೆರಿಗೆ ಸಲಹೆಗಾರರಾದ ಕೆ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ. ಅಂದ ಹಾಗೆ ITR ರಿಟರ್ನ್ಸ್ ಡೆಡ್ಲೈನ್ ಹತ್ರ ಬರ್ತಾ ಇದ್ದಾಗ ಎಲ್ಲರೂ ಸ್ವಲ್ಪ ಒಂದು ಗಡಿಬಿಡಿ, ಯಾವ ರೀತಿ ಕಟ್ಟಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನು ಜನ ಬಯಸ್ತಾರೆ. ಹಾಗಾಗಿ ತಕ್ಷಣ ಅವರಿಗೆ ನೆನಪಾಗುವಂಥದ್ದು ಆದಾಯ ತೆರಿಗೆ ಸಲಹೆಗಾರರು. ಹೌದು. ಸೊ ಈ ವರ್ಷ 2024-25 ಒಂದು ITR ರಿಟರ್ನ್ಗೆ ಸಂಬಂಧಪಟ್ಟ ಹಾಗೆ ನಾವು ಬೇಸಿಕ್ ಇಂದ ಇನ್ಫಾರ್ಮೇಶನ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ. ಖಂಡಿತ. ಹಾಗಾಗಿ ನೀವೇ ಅದಕ್ಕೆ ಸರಿಯಾದ ವ್ಯಕ್ತಿಯನ್ನು ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ IT ರಿಟರ್ನ್ಸ್ ಬಗ್ಗೆ ನಾವು ಡೆಪ್ತ್ ಆಗಿ ಹೇಳೋಕ್ಕಿಂತ ಮುಂಚೆ ಇದರೊಂದು ಬೇಸಿಕ್ ಇನ್ಫಾರ್ಮೇಶನ್ ಹೇಳ್ತೀರಾ ಅಂತ, ಯಾರೆಲ್ಲ ಇದಕ್ಕೆ ಕಟ್ಟಬೇಕಾಗತ್ತೆ, ಏನು ಎಷ್ಟೊಂದು ವಿಧಗಳಿವೆ ಇದರಲ್ಲಿ, ಈ ರೀತಿಯ ಮಾಹಿತಿಗಳನ್ನು. ಖಂಡಿತ ಸರ್. ಈಗ ಆದಾಯ ತೆರಿಗೆ ಅನ್ನೋದು ಒಂದು ನೇರ ತೆರಿಗೆ ಆಗಿರುತ್ತೆ. ಅದರಲ್ಲಿ ಒಂದು ಮೇನಲ್ಲಿ ನಾವು ಹೇಳಬೇಕಂದ್ರೆ ಮುಖ್ಯವಾಗಿ ಆದಾಯ ತೆರಿಗೆಯ ಒಂದು ವಿಭಾಗಗಳನ್ನು 5 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ಸಾಲರಿ ಅಥವಾ ನಿಮ್ಮದು ಏನು ಸಂಬಳ ಬರುತ್ತೆ ಅದು, ಅಥವಾ ಪೆನ್ಷನ್. ಎರಡೂ ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಸಾಲರಿ ಮತ್ತು ಪೆನ್ಷನ್ಗೆ ಯಾವುದೇ ಥರ ಡಿಫ್ರೆಂಟ್ ಇರೋದಿಲ್ಲ, ಒಂದೇ ಟ್ರೀಟ್ಮೆಂಟ್ ಇರುತ್ತೆ. ಅದು ಒಂದು ರೀತಿ. ಎರಡನೇದು ಬಂದು ಮನೆ ಬಾಡಿಗೆ. ಮನೆ ಬಾಡಿಗೆ ಯಾರ್ಯಾರಿಗೆ ಬರುತ್ತೆ ಅವರೆಲ್ಲ ಮನೆ ಬಾಡಿಗೆಯ ಮೇಲೆ ಅದಕ್ಕೆ ಸಂಬಂಧಪಟ್ಟ ಡಿಡಕ್ಷನ್ಸನ್ನೆಲ್ಲ ಕಳೆದು ಅದನ್ನೆಲ್ಲ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಅದು ಎರಡನೇ ಹೆಡ್ ಬರುತ್ತೆ. ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಒಂದು ನೀವು ಯಾವುದೇ ಒಂದು ವೃತ್ತಿಯಲ್ಲಿ ಇರ್ಬೋದು, ಲೈಕ್ ಡಾಕ್ಟರ್ಸ್ ಆಗಲಿ, CA ಆಗಲಿ, ಅಥವಾ ಲಾಯರ್ಸು, ಯಾರೇ ಒಬ್ಬರು ಆಡಿಟರ್ಸ್, ಅವರೆಲ್ಲ ವೃತ್ತಿಯಲ್ಲಿ ಬರ್ತಾರೆ. ಅದು ಬಿಟ್ಟರೆ ನಾನಾ ಥರ ವ್ಯಾಪಾರ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋದು ಮೂರನೇ ಒಂದು ಥರ ಬರುತ್ತೆ. ನಾಲ್ಕನೇದು ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂದರೆ ಇದರಲ್ಲೂ 2 ರೀತಿ ಬರುತ್ತೆ. ಶೇರ್ ಮ್ಯೂಚುವಲ್ ಫಂಡ್ಸನ್ನ ನೀವು ಇವಾಗ ಮಾರಿದ್ದೀರಾ, ಅದನ್ನು ನೀವು ತಗೊಂಡೋ ಪ್ರೈಸ್ಗಿಂತ ಹೆಚ್ಚಿಗೆ ಮಾರಿದಾಗ ಅದರಲ್ಲಿ ಲಾಭನೂ ಇರ್ಬೋದು, ಕೆಲವು ಸರ್ತಿ ನಷ್ಟನೂ ಇರ್ಬೋದು. ಅಂದರೆ ತಗೊಂಡಂಥ ಒಂದು ಪ್ರೈಸ್ಗಿಂತ ನೀವು ಕಡಿಮೆ ಪ್ರೈಸ್ಗೆ ಮಾರಿದಾಗ ಅದು ನಿಮ್ಮ ನಷ್ಟನೂ ಕೊಡ್ಬೋದು. ಅದೇ ರೀತಿ ಸೈಟ್ ಆಗಲಿ, ಮನೆ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ, ಅದನ್ನೆಲ್ಲ ಮಾರಿದಾಗಲೂ ಅದು ಕ್ಯಾಪಿಟಲ್ ಗೇನ್ ಬರುತ್ತೆ. ಅದು 4 ಕ್ಯಾಪಿಟಲ್ ಗೇನ್ ಅಂತ ಏನು ಹೇಳ್ತೀವಿ, ಅದು 4ನೇ ಇನ್ಕಮ್ ಹೆಡ್ಡು. 5ನೇದು ಇತರೆ ಆದಾಯ ಮೂಲಗಳು, ಅದರ್ ಸೋರ್ಸಸ್. ಇವು 4ರಲ್ಲೂ ಕವರ್ ಮಾಡೋಕ್ಕಾಗದೇ ಇರೋ ಅಂಥದ್ದು. ಉದಾಹರಣೆಗೆ ಬ್ಯಾಂಕ್ನಿಂದ ಬರುವ ಬಡ್ಡಿ ಆಗಿರ್ಬೋದು, ಯಾವುದೇ ಲಾಟರಿಯಲ್ಲಿ ಒಂದು ವಿನ್ ಆಗಿರೋದಿರ್ಬೋದು, ಡಿವಿಡೆಂಡ್ ಆಗಿರ್ಬೋದು. ಇದೆಲ್ಲ ಸೇರಿ 5ನೇ ಆದಾಯ ತೆರಿಗೆ ಮೂಲ. ಇದು 5 ಮೇನು ಮೂಲಭೂತ ಆದಂಥ ಒಂದು 5 ಗ್ರೂಪ್ನಿಂದ ಇನ್ಕಮ್ ಟ್ಯಾಕ್ಸನ್ನು ಅಸೆಸ್ ಮಾಡಿ ಫೈಲ್ ಮಾಡಬೇಕಾಗುತ್ತೆ. ಓಕೆ ಸರ್, ಇವಾಗ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಈ ವರ್ಷಗಳ ಒಂದು ಗೊಂದಲ ಸಾಮಾನ್ಯವಾಗಿರುತ್ತೆ. ಒಂದು ಕಡೆ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ, ಆರ್ಥಿಕ ವರ್ಷ ಅಂತ, ಇನ್ನೊಂದು ಕಡೆ ಅಸೆಸ್ಮೆಂಟ್ ಇಯರ್ ಅಂತ ಇರುತ್ತೆ. ಸೊ ಏನಿದು ಡಿಫ್ರೆನ್ಸ್? ಯಾವ ಏನಿಲ್ಲ, ತುಂಬ ಜನಕ್ಕೆ ತುಂಬ ಒಳ್ಳೆಯ ಕ್ವಶನ್ನೇ ಕೇಳಿದ್ರಿ. ತುಂಬ ಜನಕ್ಕೆ ಇದು ತುಂಬ ಗೊಂದಲ ಇದೆ. ಈಗ ಆರ್ಥಿಕ ವರ್ಷ ಅಥವಾ ಇಂಗ್ಲೀಷ್ನಲ್ಲಿ ನೀವೇನು ಫೈನಾನ್ಷಿಯಲ್ ಇಯರ್, ಈಗ ಉದಾಹರಣೆಗೆ ನೋಡಿ, ಈ ಪ್ರಸಕ್ತ ಸಾಲಿಗೆ ಮಾತಾಡೋದಾದರೆ ಆರ್ಥಿಕ ವರ್ಷ 2024-25 ಅಂದರೆ 1 ಏಪ್ರಿಲ್ 2024ರಿಂದ ಶುರುವಾಗಿ 31 ಮಾರ್ಚ್ 2025ಕ್ಕೆ ಏನು ಕೊನೆಗೊಳ್ಳುತ್ತೆ, ಇದು ಆರ್ಥಿಕ ವರ್ಷ. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋದಾಗಲಿ, ಅಸೆಸ್ಮೆಂಟ್ ಆಗಲಿ, ಅದರ ಮುಂದಿನ ವರ್ಷಕ್ಕೆ ಮಾಡ್ತೀರಾ. ಸೊ ಫೈನಾನ್ಷಿಯಲ್ ಇಯರ್ ಆರ್ಥಿಕ ವರ್ಷ 2024-25ಕ್ಕೆ, ಅಸೆಸ್ಮೆಂಟ್ ಇಯರ್ 2025-26 ಅಂತ ಇನ್ಕಮ್ ಟ್ಯಾಕ್ಸಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದೊಂದೇ ಗೊಂದಲ ಜನಗಳಿಗೆ ತುಂಬ ಇದೆ ಅಷ್ಟೇ. ಆದರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಆರ್ಥಿಕ ವರ್ಷ 2024-25. ಅದನ್ನು ನೀವು ಮುಂದೆ 31 ಮಾರ್ಚ್ ಆದಮೇಲೆ ನೀವು ಫೈಲ್ ಮಾಡ್ತಾ ಇರೋದ್ರಿಂದ ಮುಂದಿನ ವರ್ಷ 2024-25 ಆರ್ಥಿಕ ವರ್ಷಕ್ಕೆ, ಅದರ ಮುಂದಿನ ವರ್ಷ ಅಂದರೆ 2025-26 ಅಸೆಸ್ಮೆಂಟ್ ಇಯರ್ ಆಗಿರುತ್ತೆ. ಓಕೆ ಸರ್, ಈಗ ಇನ್ನೊಂದು ಜುಲೈನಲ್ಲಿ ಇದ್ದಂತಹ ಡೆಡ್ಲೈನ್ ಇವಾಗ ಸೆಪ್ಟೆಂಬರ್ 15ಕ್ಕೆ ಬಂದಿದೆ. ಹೌದು. ಇನ್ನೂ ಏನಾದರೂ ಅದು ಪೋಸ್ಟ್ಪೋನ್ ಆಗುವ ಚಾನ್ಸಸ್ ಇದೆಯಾ ಅಥವಾ ಇದೇ ಲಾಸ್ಟ್ ಆಗಿರುತ್ತೆ? ಸರ್, ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾಗಿದ್ದರೆ ಆಗೋ ಚಾನ್ಸಸ್ ಕಡಿಮೆ ಅನ್ಕೋತೀನಿ. ಯಾಕಂದರೆ ನಿಮಗೆ ಗೊತ್ತಿರೋವಂಗೆ ಪ್ರತಿ ವರ್ಷ 31 ಜುಲೈಯೇ ಇರ್ತಾ ಇದ್ದಿದ್ದು. ಈ ವರ್ಷ ಯಾಕೆ ಅದನ್ನು ಅಷ್ಟು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂದಾಗ, ಲಾಸ್ಟ್ ಇಯರ್ ಬಜೆಟಲ್ಲಿ ಆದಂಥ ಕೆಲವು ಈ ITR 2 ಕ್ಯಾಪಿಟಲ್ ಗೇನು ಮತ್ತು ಶೇರ್ಸು ಪರ್ಸೆಂಟೇಜ್ ಆಫ್ ಟ್ಯಾಕ್ಸೇಷನಲ್ಲಿ ತುಂಬ ಬದಲಾವಣೆ ಆಯಿತು.
ಅದನ್ನೆಲ್ಲ ಅವರು ಸಾಫ್ಟ್ವೇರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ IT ಆಪ್ಷನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರಿಗೆ ತುಂಬ ಟೈಮ್ ಬೇಕಾಯಿತು. ಅದಕ್ಕೋಸ್ಕರ ಈ ವರ್ಷ ಸಾಮಾನ್ಯವಾಗಿ ಪ್ರತಿ ವರ್ಷ ಏಪ್ರಿಲ್ 5-10ನೇ ತಾರೀಕೆ ITR 1 ಏನು ಬಿಡುಗಡೆ ಮಾಡ್ತಾಯಿದ್ರು, ಆಮೇಲೆ ಸ್ವಲ್ಪ ದಿನಗಳಲ್ಲಿ ITR 2 ಫೈಲಿಂಗ್ ಆಪ್ಷನ್ ಬಿಡ್ತಾಯಿದ್ರು. ಈ ಸತಿ ಬಿಟ್ಟು ಅವರು ಆದಾಯ ತೆರಿಗೆ ಇಲಾಖೆಯವರು ಅದರ ಆಪ್ಷನ್ ಬಿಟ್ಟಿದ್ದೇ ನಮಗೆ ಆಲ್ಮೋಸ್ಟ್ ಜೂನ್ 10 ಅಥವಾ 15ನೇ ತಾರೀಕಿನಿಂದ. 10-15ರಲ್ಲಿ ಬಿಟ್ಟು ಜುಲೈ 31ನ ಗಡುವನ್ನ ಅವರು ಎಂಡ್ ಮಾಡೋದು ಸರಿ ಇರಲ್ಲ ಅಂತ ಬಿಡುವಾಗಲೇ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಯಾರದು ಆದಾಯ ತೆರಿಗೆ ಮತ್ತು ಅವರ ರಿಟರ್ನ್ಸು ಟ್ಯಾಕ್ಸ್ ಆಡಿಟ್ ಆಗಬೇಕಾಗಿಲ್ಲ 2 ಕೋಟಿಗಿಂತ ಕಡಿಮೆ ಇರುವಂಥ ವೈಯಕ್ತಿಕ ಇವರುಗಳಿಗೆ ಇವಾಗ 15 ಸೆಪ್ಟೆಂಬರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಯಾರ್ದು ಟ್ಯಾಕ್ಸ್ ಆಗಬೇಕು 2 ಕೋಟಿಗಿಂತ ಹೆಚ್ಚಿಗೆ ಟರ್ನ್ ಓವರ್ ಇರ್ಬೋದು ಅಥವಾ ಕಂಪ್ನಿಗಳು ಕಾರ್ಪೊರೇಟ್ ಬಾಡೀಸ್ ಇದೆ ಅವ್ರದ್ದು ಬಂದು 31 ಅಕ್ಟೋಬರ್ವರೆಗೆ ಡ್ಯೂ ಡೇಟ್ ಇದೆ ಸರ್. ಸೊ ಆದ್ದರಿಂದ ಇನ್ನು ಪುನಃ ಎಕ್ಸ್ಟೆನ್ಷನ್ನು ಮಾಡೋ ಅಂಥ ಚಾನ್ಸಸ್ ಇಲ್ಲ ಅನ್ಕೋತೀನಿ. ಆದರೂ ಕೊನೆ ಗಳಿಗೆಯಲ್ಲಿ ಯಾವುದಾದ್ರು ತಾಂತ್ರಿಕ ತೊಂದರೆ ಆದರೆ ಅವರ ವೆಬ್ಸೈಟಲ್ಲಿ ಏನಾದರೂ ಮಾಡಿದ್ರು ಮಾಡ್ಬೋದು. ಓಕೆ ಸರ್, ಇವಾಗ ತಾವು ಹೇಳಿದ್ರಿ 2 ಕೋಟಿಗಿಂತ ಕಡಿಮೆ ಇರೋರಿಗೆ ಸೆಪ್ಟೆಂಬರ್ 15 ಅಂತ. ಅಂದ್ರೆ ಸಾಮಾನ್ಯವಾಗಿ ಬಹುತೇಕ ಸ್ಯಾಲರಿ ಹೋಲ್ಡರ್ಸ್ ಇದರಲ್ಲೇ ಬರ್ತಾರೆ ಅಂತ. ಇದರಲ್ಲೇ ಬರ್ತಾರೆ ಸರ್, ತುಂಬ 99% ಎಲ್ಲ ಬಂದೇ ಬರ್ತಾರೆ ಸರ್ ಇದರಲ್ಲಿ. ಸರ್ ಇವಾಗ ಹಾಗಿದ್ರೆ ಈಗ ಈ ITR ಅರ್ಜಿಗಳಲ್ಲಿ ಬೇರೆ ಬೇರೆ ITR 1, 2, 3 ಆ ಥರ ಬೇರೆ ಬೇರೆ ವಿಧಗಳಿದಾವಲ್ಲ, ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ? ಸರ್ ಇಲ್ಲಿ ನೋಡಿ, ಮುಖ್ಯವಾಗಿ ITR 1, 2, 3, ITR 4, 5 ಈ ಥರ ಎಲ್ಲ ಇದೆ. ITR 1 ಅಂದರೆ ಸಾಮಾನ್ಯವಾಗಿ ಒಂದು ಪೆನ್ಷನ್ ಅಥವಾ ಸ್ಯಾಲರಿ ಮತ್ತು ಕೆಲವು ಸಣ್ಣ ಪುಟ್ಟದಾದಂಥ ಕೆಲವು ಬಡ್ಡಿಗಳು, ಬ್ಯಾಂಕ್ ಬಡ್ಡಿಗಳು ಈ ಥರ ಬರೋದವರೆಲ್ಲ ITR 1ನಲ್ಲಿ ಮಾಡ್ಬೋದು. ITR 2 ಎಂಥವ್ರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಮನೆ ಬಾಡಿಗೆ ಬರ್ತಾ ಇದ್ದರೆ ಅಥವಾ 5,000ಕ್ಕಿಂತ ಹೆಚ್ಚಿಗೆ ಅಗ್ರಿಕಲ್ಚರಲ್ ಇನ್ಕಮ್ ಎಲ್ಲ ಇದ್ದರೆ, ಮತ್ತು ಎಸ್ಪೆಷಲಿ NRI ಅನಿವಾಸಿ ಭಾರತೀಯರು ಅವ್ರು ITR 2ನಲ್ಲೇ ಮಾಡಬೇಕು. ಮತ್ತು ಶೇರ್ ಅಥವಾ ಕ್ಯಾಪಿಟಲ್ ಗೇನ್, ಅದು ಶೇರ್ ಆಗಿರ್ಬೋದು ಅಥವಾ ಯಾವುದೇ ಪ್ರಾಪರ್ಟಿ ಮಾರಿರೋದಾಗಿರ್ಬೋದು, ಈ ಥರ ಟ್ರಾನ್ಸಾಕ್ಷನ್ ಇದ್ದರೆ ಅವರು ITR 1ನಲ್ಲಿ ಮಾಡಲಿಕ್ಕಾಗೋದಿಲ್ಲ, ITR 2ನಲ್ಲಿ ಮಾಡಬೇಕು. ಅದು ಬಿಟ್ಕೊಂಡ್ರೆ ITR 3 ಏನು ಬರುತ್ತೆ ಅದು ಬಿಸ್ನೆಸ್ ಇನ್ಕಮು, ಬಿಸ್ನೆಸ್ಸು ಮತ್ತು ಅಥವಾ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು. ITR 4 ಅಂದರೆ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ ಮಾಡಿದ್ದಾರೆ ಸರ್. ಒಂದು ಅಂದರೆ ಯಾರು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರಿಗೆ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ 44 AD ಮತ್ತು ADA ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಉದಾಹರಣೆಗೆ ನಾನು ಒಬ್ಬ ಪ್ರೊಫೆಷನ್ನು, ನನಗೆ ಬುಕ್ಸ್ ಆಫ್ ಅಕೌಂಟ್ಸ್ ಮಾಡಲಿಕ್ಕಾಗೋದಿಲ್ಲ, ಆದ್ದರಿಂದ ನನ್ನ ಓವರಾಲ್ ಇನ್ಕಮಲ್ಲಿ ಮಿನಿಮಮ್ 50%ನ್ನು ನಾನು ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ನಾನು ಫೈಲ್ ಮಾಡಿದಾಗ ನನಗೆ ಯಾವುದೇ ಬುಕ್ಸ್ ಆಫ್ ಅಕೌಂಟ್ಸನ್ನು ಇನ್ಕಮ್ ಟ್ಯಾಕ್ಸ್ ಕೇಳೋದಿಲ್ಲ. ಅಂಥವರು ನಾನು ಸೆಕ್ಷನ್ 44 ADAನಲ್ಲಿ ITR 4 ಫೈಲ್ ಮಾಡಬೇಕು. ಅದೇ ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ಈಗ ನಾನೇನೇ ಬಿಸ್ನೆಸ್ಗೆ ಸಂಬಂಧಪಟ್ಟವ್ರು ಏನಾದರೂ ಮಾಡಬೇಕಾದ್ರೆ 44 ADನಲ್ಲಿ ಸೇಮ್ ITR 4ಅಲ್ಲಿ ಅವರು ಕ್ಯಾಶಿಂದ ಹೆಚ್ಚಿಗೆ ಟ್ರಾನ್ಸಾಕ್ಷನ್ಸ್ ಏನಾದರೂ ಮಾಡಿದರೆ ಮಿನಿಮಮ್ 8% ಅವರ ಟರ್ನ್ ಓವರಲ್ಲಿ ಆದಾಯ ತೋರಿಸ್ಬೇಕು. ಅವರೇನಾದ್ರು ಕ್ಯಾಶ್ ಅಲ್ಲದೆ UPI ಮತ್ತು ಅದರ್ ದನ್ ಕ್ಯಾಶ್ ಮಾಡಿದರೆ ಮಿನಿಮಮ್ 6% ತೋರಿಸಿದಾಗ ಅವರು ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳಿದಂಥ ಇವೆರಡೂ ಅವರ ಟರ್ನ್ ಓವರ್ ವ್ಯಾಪಾರ 2 ಕೋಟಿಗಿಂತ ಕಮ್ಮಿ ಇದ್ದರೆ ಮಾತ್ರ ಇದು ಅಪ್ಲಿಕಬಲ್ ಆಗುತ್ತೆ. 2 ಕೋಟಿ ಅವರು ವ್ಯವಹಾರ ಮೀರಿದಾಗ ಅವರು ಅವರ ಬುಕ್ಸ್ ಆಫ್ ಅಕೌಂಟ್ಸನ್ನು ಆಡಿಟ್ ಮಾಡಿಸಲೇಬೇಕು. ಅವರು 44 ADನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಅದು ಬಿಟ್ಕೊಂಡ್ರೆ ನೆಕ್ಸ್ಟ್ ITR 5, ಅದು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗ್ಬೋದು, ಬಾಡಿ ಆಫ್ ಅಸೋಸಿಯೇಷನ್ ಆಗ್ಬೋದು, ಟ್ರಸ್ಟ್ ಆಗ್ಬೋದು, ಇಂಥವರೆಲ್ಲ ITR 5ಅಲ್ಲಿ ಮಾಡಬೇಕಾಗುತ್ತೆ. ITR 6 ಅಂದಾಗ ಕಂಪ್ನಿಗಳಿಗೆ ಬರುತ್ತೆ. ಸೊ ಆದ್ದರಿಂದ ಆದರೆ ತುಂಬ ಜನ ಹೆಚ್ಚಿಗೆ ಮಾಡಬೇಕಾಗಿರೋದು ITR 1 ಮತ್ತು ಶೇರ್ ಕ್ಯಾಪಿಟಲ್ ಏನಾದರೂ ಇದ್ದರೆ ITR 2. ಇವೆರಡೇ ಫಾರಮ್ಗಳು ತುಂಬ ಜನಕ್ಕೆ ಅನ್ವಯ ಆಗೋದು. ಸರ್ ತಾವು ಹೇಳಿದ್ರಿ ಈಗ ಶೇರ್ದಾರರು ಕೂಡ ITR ಫೈಲ್ ಮಾಡಬೇಕಾಗುತ್ತೆ ಅಂತ. ಸೊ ಅವ್ರಿಗೆ ಯಾವ ಫೈಲ್ ಇದು ಟೈಪ್ನ ಅರ್ಜಿ ಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಅವರ ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾಹಿತಿ. ಸರ್ ITR 2ನಲ್ಲಿ ಮೇನ್ ಕ್ಯಾಪಿಟಲ್ ಗೇನ್ ಮಾಡಿದಾಗ ನೋಡಿ, ಶೇರಲ್ಲೂ ಏನಾಗುತ್ತೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅಂತ ಬರುತ್ತೆ. 1 ವರ್ಷದ ಒಳಗಡೆ ಏನೋ ಅವರು ಮಾರ್ತಾ ಇದ್ದರೆ ಅದೆಲ್ಲ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ರೇಟ್ಸ್ ಇರುತ್ತೆ. ಲಾಂಗ್ ಟರ್ಮ್ ಅಂದರೆ 1 ವರ್ಷಕ್ಕಿಂತ ಹೆಚ್ಚಿಗೆ ಇಟ್ಕೊಂಡು ಅವರು ಹೋಲ್ಡಿಂಗ್ ಪೀರಿಯಡ್ಸ್ ಏನಾದ್ರು ಮಾಡಿದಾಗ ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೂ ವಿಶೇಷವಾದಂಥ ಲಾಂಗ್ ಟರ್ಮ್ಗೂ ವಿಶೇಷವಾದ ಒಂದು ತೆರಿಗೆಯ ಒಂದು ಪರ್ಸೆಂಟೇಜ್ ಇರುತ್ತೆ. ಅದರಲ್ಲಿ ಶಾರ್ಟ್ ಟರ್ಮ್ಗೆ ಯಾವುದೇ ಥರ ವಿನಾಯಿತಿ ಇರಲ್ಲ. ಎಷ್ಟೇ ಶಾರ್ಟ್ ಟರ್ಮ್ ಇದ್ದರೂ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಲಾಂಗ್ ಟರ್ಮ್ ಮಾತ್ರ ಮೊದಲ 1,25,000 ಬಿಟ್ಟು ಉಳಿದಂಥ ಈಗ 1.5 ಲಕ್ಷ ಅವರಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಮೊದಲ 1,25,000 ಎಕ್ಸೆಂಪ್ಟ್ ಆಗಿ ಬರೀ 25,000 ಮಾತ್ರ ಆಗುತ್ತೆ. ಅದು ಬಿಟ್ಕೊಂಡ್ರೆ ನೆಕ್ಸ್ಟು ನಮ್ಮ ಪ್ರಾಪರ್ಟಿ ಮಾರಿರೋದು. ಸರ್ ಪ್ರಾಪರ್ಟಿ ಮಾರಿರೋದಕ್ಕೂ ತುಂಬ ಜನಕ್ಕೆ ತಪ್ಪಿದೆ. ಈಗ ಒಂದು ಪ್ರಾಪರ್ಟಿನ ಅವರು
60 ಲಕ್ಷಕ್ಕೆ ಮಾರಿದ್ದಾರೆ ಅಂತ ಎಕ್ಸಾಂಪಲ್ ತಿಳ್ಕೊಂಡಾಗ 60 ಲಕ್ಷಕ್ಕೂ ಅವ್ರೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಯಾಕಂದರೆ ಅವರೇ ಪ್ರಾಪರ್ಟಿ ಸುಮ್ಮನೆ ಬಂದಿರೋದಿಲ್ಲ, ಅವ್ರು ತೊಗೊಂಡಿರ್ತಾರಲ್ವಾ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನೋದು ಬರ್ತದೆ. ಅದರಲ್ಲೂ ಈ 60 ಲಕ್ಷಕ್ಕೆ ಮಾರಿದಂಥ ಪ್ರಾಪರ್ಟಿನ ಅವರು ಒಂದು 4-5 ವರ್ಷಗಳ ಹಿಂದೆ ಒಂದು 20 ಲಕ್ಷಕ್ಕೆ ತೊಗೊಂಡಿದ್ರೆ ಎಕ್ಸಾಂಪಲ್ಲು, ಉದಾಹರಣೆಗೆ ಬರೀ 20 ಲಕ್ಷ ಮಾತ್ರ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ತೆಗೆಯೋದಿಲ್ಲ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಬರುತ್ತೆ. ಅಂದರೆ ಆ ವರ್ಷದ 5 ವರ್ಷಗಳ ಹಿಂದೆ ಇದ್ದಂಥ 20 ಲಕ್ಷ ಈಗಿನ 20 ಲಕ್ಷಕ್ಕೆ ಎಷ್ಟು ಸೂಚ್ಯಂಕಕ್ಕೆ ಅದನ್ನು ಕನ್ವರ್ಟ್ ಮಾಡಿ 20 ಲಕ್ಷ ಇವಾಗ 28 ಲಕ್ಷ ಆಗ್ಬೋದು, 30 ಲಕ್ಷ ಆಗ್ಬೋದು. ಟೋಟಲಿ 60 ಲಕ್ಷ ಏನು ಅವರು ಮಾರಿದ್ದಾರೆ ಅದು ಸೇಲ್ ಪ್ರೊಸೀಡ್ಸ್ ಅಂತ ಕರೆಯುತ್ತೆ. ಅದರಲ್ಲಿ ಈಗ ಕಾಸ್ಟ್ ಆಫ್ ಅಕ್ವಿಸಿಷನನ್ನು ತೆಗೆದು ಉಳಿದಂಥ ಅಮೌಂಟಿಗೆ ಮಾತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅದು 20% ಟ್ಯಾಕ್ಸ್ ಆಗುತ್ತೆ. ಅದನ್ನು ಉಳಿಸಲಿಕ್ಕೂ ನಾನಾ ರೀತಿ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಖಂಡಿತ ನಾವು ಈ ಎಪಿಸೋಡ್ ಬೇಸಿಕ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ. ಸೊ ಇವಾಗ ಸ್ಯಾಲರಿ ಹೋಲ್ಡರ್ಸ್ಗೆ ಸಂಬಂಧಪಟ್ಟಾಗೆ ಹೇಳಿದ್ರೆ ಅವರು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಈಗ ಅವ್ರು ಟ್ಯಾಕ್ಸ್ ಅಲ್ಲಿ ಏನಾದ್ರು ಸೇವಿಂಗ್ಸ್ ಮಾಡಬೇಕಿದ್ರೆ ಏನ್ ಮಾಡಬೇಕಾಗುತ್ತೆ, ಅವ್ರಿಗೆ ಯಾವ ಟೈಪ್ಸ್ ಸೂಟ್ ಆಗುತ್ತೆ ಅಂತ ಹೇಳ್ತೀರಿ? ಸರ್, ಈಗ ನೋಡಿ, ನಿಮಗೆ ಗೊತ್ತಿರುವಂಗೆ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಅಂತ ಎರಡನ್ನ ಈಗ 3 ವರ್ಷಗಳಿಂದ ಅದನ್ನ ಹಳೆ ಪದ್ಧತಿ ಇತ್ತು, ಅದ್ರ ಜೊತೆ ಹೊಸ ತೆರಿಗೆ ಪದ್ಧತಿಯನ್ನು ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಯಾವುದೇ ರೀತಿ ಒತ್ತಾಯ ಅಥವಾ ಇಂಥದೇ ಮಾಡಬೇಕಂತ ಇಲ್ಲ. ನಿಮ್ಮ ಅಸೆಸ್ಸಿ ಏನಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ಅಂಥ ವ್ಯಕ್ತಿ, ಅವರ ಆಯ್ಕೆಗೆ ಅದನ್ನು ಬಿಡಲಾಗಿದೆ. ಅಲ್ಲಿ ಸುಮ್ಮನೆ ನಾವು ಬ್ಲೈಂಡ್ ಆಗಿ ಯಾರಿಗೆ ಹೊಸ ತೆರಿಗೆ ಪದ್ಧತಿನ, ಕೆಲವರು ಹೇಳ್ತಾರೆ ಈಗ ನಮಗೆ, ಸರ್ ನನಗಿಷ್ಟಿದೆ, ಹಳೆ ತೆರಿಗೆ ಪದ್ಧತಿ ಒಳ್ಳೆಯದಾ ಹೊಸ ತೆರಿಗೆ ಪದ್ಧತಿ ಒಳ್ಳೆಯದಾ ಅಂತ. ನಾವು ಸುಮ್ಮನೆ ಬ್ಲೈಂಡಾಗಿ ಅದನ್ನು ಹೇಳಲಿಕ್ಕಾಗೋದಿಲ್ಲ ಸರ್. ಯಾಕೆ ಅಂದರೆ ತುಂಬ ವಿಷಯಗಳನ್ನು ಮತ್ತು ತುಂಬ ಅಂಶಗಳನ್ನು ನಾವು ಪರಿಗಣನೆ ಮಾಡಿ ಮಾತ್ರ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ. ಈಗ ಉದಾಹರಣೆಗೆ ನೋಡಿ, ಹಳೆ ತೆರಿಗೆ ಪದ್ಧತಿಯಲ್ಲಿ ತುಂಬ ಕೆಲವು ಡಿಡಕ್ಷನ್ಸ್, ಎಕ್ಸೆಂಪ್ಷನ್ಸ್ ಎಲ್ಲ ಅಲೋ ಇದೆ. ಉದಾಹರಣೆಗೆ HRE ಎಕ್ಸೆಂಪ್ಷನ್ ಇದೆ, ಹಳೆ ತೆರಿಗೆ ಪದ್ಧತಿಯಲ್ಲಿ ಇದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಅದಕ್ಕೆ ಅವಕಾಶವಿರೋದಿಲ್ಲ. ಅದೇ ಥರ ಚಾಪ್ಟರ್ 6A ಡಿಡಕ್ಷನ್ಸ್ ಅಂತ ಬರುತ್ತೆ ಸರ್. ಚಾಪ್ಟರ್ 6A ಡಿಡಕ್ಷನ್ಸಲ್ಲಿ ಅದ್ರ ಕೆಳಗಡೆ ತುಂಬ ಸೆಕ್ಷನ್ಸ್ ಬರುತ್ತೆ. ATC ಇರ್ಬೋದು, ATCನಲ್ಲೂ ತುಂಬ ಹಲವಾರು ಬರುತ್ತೆ. LIC ಬರ್ಬೋದು, ಪ್ರಾವಿಡೆಂಟ್ ಫಂಡ್, PPF, ಮಕ್ಕಳ ಟ್ಯೂಷನ್ ಫೀಸ್, ಹೌಸಿಂಗ್ ಲೋನ್ ಪ್ರಿನ್ಸಿಪಲ್, ಇದೆಲ್ಲ ATCಗೆ ಬರುತ್ತೆ. ATDನಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಬರುತ್ತೆ, ಅಥವಾ ATGನಲ್ಲಿ ನೀವು ಡೊನೇಷನ್ಸ್ ಕೊಟ್ಟಿರೋದು ಬರುತ್ತೆ. ಸೊ ಇವೆಲ್ಲ ಹಳೆ ತೆರಿಗೆ ಪದ್ಧತಿಯಲ್ಲಿ ಮಾತ್ರ ನಿಮಗೆ ಅಪ್ಲಿಕಬಲ್ ಆಗುತ್ತೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಇದು ಯಾವುದೂ ಬರೋದಿಲ್ಲ. ಆದ್ದರಿಂದ ನಾವು ಯಾವುದೇ ರೀತಿ ನೇರವಾಗಿ ಹೇಳೋ ಬದಲು ಎರಡನ್ನೂ ನಾವು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಡಿಡಕ್ಷನ್ಸು ಅವರ ಇನ್ಕಮ್ಗಳನ್ನೆಲ್ಲ ಪರಿಗಣನೆ ಮಾಡಿ ಕೊನೆಗೆ ನಾವು ಎರಡನ್ನೂ ಒಂದು ತುಲನೆ ಮಾಡಿ ಹೇಳ್ಬೋದೇ ಹೊರತು ನೇರವಾಗಿ ನಾವು ಬ್ಲೈಂಡ್ ಆಗಿ ಹೊಸ ತೆರಿಗೆ ಒಳ್ಳೆಯದಾ ಹಳೆ ತೆರಿಗೆ ಪದ್ಧತಿಯ ಅಂತ ನೇರಲಿಕ್ಕೆ ಹೇಳಕ್ಕೆ ಬರೋದಿಲ್ಲ. ಸರ್, ಈ ಎಪಿಸೋಡ್ನ ಕೊನೆಯೊಂದು ಪ್ರಶ್ನೆ ಅಂದರೆ, ಆದಾಯ ತೆರಿಗೆ ವಿನಾಯಿತಿ ಮಿತಿ ಹಳೆ ಮತ್ತು ಹೊಸ ಪದ್ಧತಿಯಲ್ಲಿ ಎಷ್ಟಿದೆ ಅಂತ ಹೇಳ್ತೀರಾ? ಸರ್, ಇಲ್ಲಿ ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಗಮನಕ್ಕೆ ನಮ್ಮ ಈ ವೀಕ್ಷಕರಿಗೆ ಹೇಳಲೇಬೇಕು. ಸೆಕ್ಷನ್ 87A ರಿಬೇಟ್ ಅಂತ ಇದೆ. ಈಗ ನೋಡಿ, ಹಳೆ ತೆರಿಗೆ ಪದ್ಧತಿಯಲ್ಲಿ ಈಗಲೂ ಸಹ 2.5 ಲಕ್ಷನೇ ಇದೆ ಮಿತಿ, ಹೊಸ ತೆರಿಗೆ ಪದ್ಧತಿಯಲ್ಲಿ 3 ಲಕ್ಷ ಇದೆ. ತುಂಬ ಜನಕ್ಕೆ ಏನು ಒಂದು ತಪ್ಪು ಅಭಿಪ್ರಾಯ ಇದೆ ಅಂದರೆ, ಈ 87A ರಿಬೇಟ್ ಬಂದಿರೋದ್ರಿಂದ ತುಂಬ ಜನ ಅನ್ಕೋತಾ ಇರೋದು ಹಳೆ ತೆರಿಗೆ ಪದ್ಧತಿಯಲ್ಲಿ 5 ಲಕ್ಷದವರೆಗೆ ವಿನಾಯಿತಿ ಇದೆ, ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷದವರೆಗೆ ಇದೆ. ಇದು ತುಂಬ ತಪ್ಪು ಕಲ್ಪನೆ ಸರ್. ಇದು ಒಂದೇನು ಅಂದರೆ, ಆದಾಯ ತೆರಿಗೆ ಮಿತಿಯನ್ನು ಯಾವುದೇ ಕಾರಣಕ್ಕೂ ಏರಿಸಿರುವುದಿಲ್ಲ. ಯಾಕೆ ಬೆನಿಫಿಟ್ ಹೇಗೆ ಕೊಡ್ತಾ ಇದ್ದಾರೆ ಅಂದರೆ, ನೋಡಿ, ಮೊದಲು ಹಳೆ ತೆರಿಗೆ ಪದ್ಧತಿಯಲ್ಲಿ ಹೇಳಬೇಕಂದ್ರೆ, ಫಸ್ಟು 5 ಲಕ್ಷದ ಒಳಗಡೆ ನಿಮ್ಮ ಇನ್ಕಮ್ ಇದ್ದಾಗ ಮೊದಲನೇ ಒಂದು ಹಂತದಲ್ಲಿ ನಿಮ್ಮ ತೆರಿಗೆ, ಆದಾಯ ತೆರಿಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಎರಡನೇ ಸ್ಟೆಪ್ಪಲ್ಲಿ ಸಿಸ್ಟಮ್ ಚೆಕ್ ಮಾಡುತ್ತೆ, ನಿಮ್ಮ ಇನ್ಕಮ್ 5 ಲಕ್ಷದ ಒಳಗಡೆ ಇದ್ದರೆ ಕ್ಯಾಲ್ಕುಲೇಟ್ ಆದಂತಹ ತೆರಿಗೆ ಫುಲ್ಲು ಸೆಕ್ಷನ್ 87A ಅಡಿಯಲ್ಲಿ ಫುಲ್ಲಿ ವಿನಾಯಿತಿ ಸಿಗುತ್ತೆ. ಅದೇ ಥರ ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷದ ಒಳಗಡೆ ವಿವಿಧ ಸ್ಲ್ಯಾಬ್ಸ್ ಏನು ಬರುತ್ತೆ ಅದರಲ್ಲಿ ಕ್ಯಾಲ್ಕುಲೇಟ್ ಆಗಿ ನೆಕ್ಸ್ಟ್ ಸ್ಟೆಪ್ಪು 7 ಲಕ್ಷದ ಒಳಗಡೆ ಅವ್ರದ್ದು ಇದ್ದರೆ ಕ್ಯಾಲ್ಕುಲೇಟ್ ಆದಂಥ ಟ್ಯಾಕ್ಸು ಸೆಕ್ಷನ್ 87A ರಿಬೇಟ್ನಲ್ಲಿ ಅದು ವೇ ಅಪ್ ಆಗುತ್ತೆ. ಸೊ ಏನೂ ಟ್ಯಾಕ್ಸ್ ಬರೋದಿಲ್ಲ. ಇನ್ ಕೇಸ್ ಎರಡೂ ತೆರಿಗೆ ಪದ್ಧತಿಯಲ್ಲಿ ಏನಾದರೂ ಹಳೆ ತೆರಿಗೆ ಪದ್ಧತಿಯಲ್ಲಿ 5 ಲಕ್ಷ ಕ್ರಾಸ್ ಆಗಿದ್ದರೆ ಅಥವಾ 7 ಲಕ್ಷ ಹೊಸ ತೆರಿಗೆ ಪದ್ಧತಿಯಲ್ಲಿ ಕ್ರಾಸ್ ಆಗಿದ್ದರೆ, ಮೊದಲನೇ ಸ್ಟೆಪ್ಪಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಎರಡನೇ ಸ್ಟೆಪ್ ಹೇಳಿದ್ನಲ್ಲ 87A ರಿಬೇಟ್ ಸಿಗುತ್ತೆ ಅಂತ, ಅದು ಸಿಗೋದಿಲ್ಲ. ಅದು ಪೂರ್ತಿ ತೆರಿಗೆ ಬರುತ್ತೆ, ಅದಕ್ಕೆ ಸೆಸ್ಸು ಇಂಟ್ರೆಸ್ಟು ಏನಿದೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ತುಂಬ ಜನಕ್ಕೆ ಇದೊಂದು ಗೊಂದಲ ಇದೆ. 87A ಆದಾಯ ತೆರಿಗೆ ಮಿತಿಯನ್ನು ಈಗ ಉದಾಹರಣೆಗೆ 7 ಲಕ್ಷ ಹೊಸ ತೆರಿಗೆ ಪದ್ಧತಿಯಲ್ಲಿ ಎಕ್ಸೆಂಪ್ಷನ್ ಅಂದರೆ, ನಿಮ್ಮ ಪ್ರಕಾರ ನಿಮ್ಮ ಮಾತಿನಲ್ಲಿ ಹೇಳ್ಬೇಕಂದ್ರೆ 8 ಲಕ್ಷ ಟ್ಯಾಕ್ಸ್ ಇದೆ, ಇನ್ಕಮ್ ಇದೆ ಅವ್ರಿಗೆ. 7 ಲಕ್ಷ ಬಿಟ್ಟು ಬರೀ 1 ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಹಾಕ್ತಾರಾ? ಖಂಡಿತ ಇಲ್ಲ. ದ ಮೂಮೆಂಟ್ ನೀವು 7 ಲಕ್ಷ ಕ್ರಾಸ್ ಆದಂಗೆ ನಿಮ್ಮ 3 ಲಕ್ಷದ ಏನು ಮಾಮೂಲು ತೆರಿಗೆ ವಿನಾಯಿತಿ ಇದೆ ಅದರಿಂದನೇ ನಿಮ್ಮ ತೆರಿಗೆಯನ್ನು ನೀವು ಕಟ್ಟಬೇಕಾಗತ್ತೆ. ಇದು ತುಂಬ ಜನಕ್ಕೆ ತಪ್ಪು ಇದೆ. 87A ಅಂತ ಒಂದು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಈ ಕಾರಣಕ್ಕೆ. ನೀವು ಪ್ರಶ್ನೆ ಕೇಳ್ಬೋದು,
ಈ ಥರ ಮಾಡೋ ಬದಲು ಬೇಸಿಕ್ ಎಕ್ಸೆಂಪ್ಷನ್ 5 ಲಕ್ಷ ಹಳೆ ತೆರಿಗೆಯಲ್ಲಿ ಹೊಸ ತೆರಿಗೆಯಲ್ಲಿ ಯಾಕೆ ಏರಿಸಬಾರ್ದಿತ್ತು ಅಂದಾಗ, ಆದರೆ ಸರ್ಕಾರ ಅಥವಾ ಆದಾಯ ತೆರಿಗೆಯ ಉದ್ದೇಶ ತುಂಬ ಹೆಚ್ಚಿಗೆ ಇನ್ಕಮ್ ಇರೋವ್ರಿಗೂ ಇದ್ರ ಬೆನಿಫಿಟ್ ಸಿಗಬಾರ್ದು, ಮಧ್ಯಮ ವರ್ಗದವ್ರು ಸಿಗಬೇಕು. ನೀವು ಹೇಳೋ ಥರ 7 ಲಕ್ಷ ಮಾಡಿದ್ರೆ ಅವ್ನಿಗೆ 5 ಕೋಟಿ ಇರೋನ್ಗೂ 7 ಲಕ್ಷ ಎಕ್ಸೆಂಪ್ಷನ್ ಸಿಕ್ಕೇ ಸಿಗುತ್ತೆ. ಬಟ್ ಅವ್ರ ಉದ್ದೇಶ ಅದಲ್ಲ, ಕಡಿಮೆ ಇನ್ಕಮ್ ಇರೋರಿಗೆ ಇದರದ್ದು ಉದ್ದೇಶ ಸಿಗಬೇಕು, 87A ರಿಬೇಟ್ ಸಿಗಬೇಕು ಅನ್ನೋ ಕಾರಣಕ್ಕೆ ಆ ಮೂಲವನ್ನು ಎಕ್ಸೆಂಪ್ಷನ್ ಲಿಮಿಟನ್ನು ಹೆಚ್ಚು ಮಾಡಿದೆ 87A ರಿಬೇಟ್ ಕೊಡೋದ್ರ ಮುಖಾಂತರ ಒಂದು ನ್ಯಾಯ ಒದಗಿಸಿದ್ದಾರೆ ಅಂತ ನನಗನ್ಸುತ್ತೆ. ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಈ ಆದಾಯ ತೆರಿಗೆ ಕುರಿತ ಮೊದಲ ಸಂಚಿಕೆಯಲ್ಲಿ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಯಾವ ಟೈಪ್ಸ್ ಇದೆ ಮತ್ತು ಯಾಕಾಗಿ ರಿಬೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾಕೆ ವಿನಾಯಿತಿ ಮಿತಿಯಲ್ಲಿ ಬರೀ 2.5 ಲಕ್ಷ 3 ಲಕ್ಷ ಇದೆ ಅನ್ನುವಂಥ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಈ ಆದಾಯ ತೆರಿಗೆ ಸಂಬಂಧಪಟ್ಟಂಥ ಸರಣಿ ಮುಂದುವರಿಯಲಿದೆ. ಹಾಗಾಗಿ ಮುಂದಿನ ಎಪಿಸೋಡ್ನಲ್ಲಿ ಕೂಡ ತಪ್ಪದೆ ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಎಲ್ಲ ಕಮೆಂಟ್ಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮೆಲ್ಲ ಆದಾಯ ತೆರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.